ಎಲ್ರಿಗೂ ಜೈ ಶ್ರೀ ಹೇಳ್ತಾ ಮತ್ತೊಂದು ಎಲ್ರಿಗೂ ಸ್ವಾಗತ. ಇವತ್ತು ನಾನು ಬಂದ್ಬಿಟ್ಟು ಟರ್ಮಿನಲ್ 2 ಪಿಕಪ್ ಇತ್ತು. ಹಿಂಗಾಗಿ ನಾನು ಟರ್ಮಿನಲ್ 2 ಅಲ್ಲಿ ಇವತ್ತು ಸ್ವಲ್ಪ ಪ್ಲೇ ಕಾರ್ಡ್ ಡ್ಯೂಟಿ ಇತ್ತು. ಹಾಗಾಗಿ ಪ್ಲೇ ಕಾರ್ಡ್ ತಗೊಂಡು ಅಲ್ಲೇ ಏರ್ಪೋರ್ಟ್ ಹತ್ರ ಬಂದು ನಿಂತ್ಕೊಂಡೆ. ಪ್ಲೇ ಕಾರ್ಡ್ ಜಾಗದಲ್ಲಿ ಕಸ್ಟಮರ್ ಬಂದ್ಬಿಟ್ಟು 10 ಗಂಟೆ ಲ್ಯಾಂಡಿಂಗ್ ಇತ್ತು. ಟೈಮ್ ಬಂದ್ಬಿಟ್ಟು 10:30 ಆಯ್ತು. ಕಸ್ಟಮರ್ ನೋಡಿದ್ರೆ ಇನ್ನೂ ಬರ್ತಾನೆ ಇಲ್ಲ. ಅದಕ್ಕೋಸ್ಕರ ಪ್ಲೇ ಕಾರ್ಡ್ ಹಿಡ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ದೆ. ಆ ಲಾಸ್ಟ್ ಅಲ್ಲಿ ಕಸ್ಟಮರ್ 10:30 ಬಂದ್ರು. 10:30 ಕಸ್ಟಮರ್ ಲಗೇಜ್ ಎಲ್ಲ ತಗೊಂಡು ನಾನು ಇವಾಗ ಹೊರಟಿದ್ದು ಬೇಸ್ಮೆಂಟ್ ಕಡೆಗೆ. ನಮ್ಮ ಕಸ್ಟಮರ್ ಬಂದ್ಬಿಟ್ಟು ಫಾರಿನ್ ಕಸ್ಟಮರ್. ಹೀಗಾಗಿ ಅವ್ರಿಗೆ ಹಿಂದಿನೂ ಬರಲ್ಲ, ಕನ್ನಡನೂ ಬರಲ್ಲ, ಇಂಗ್ಲೀಷ್ ಸ್ವಲ್ಪ ನಮ್ಗೆ ಇಂಗ್ಲೀಷ್ ಅಂತ ಅಷ್ಟೊಂದು ಬರಲ್ಲ. ಸ್ವಲ್ಪ ಮ್ಯಾನೇಜ್ ಮಾಡ್ತೀವಿ ಅಂದ್ರೂ ಪರವಾಗಿಲ್ಲ. ಹಾಗೆ ರೇಡಾಗಿ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ನೇರವಾಗಿ ಹೊರಟಿದ್ದೆ. ನಾನು ಮಾರತಳಿಗೆ ಬಂದು ನೋಡೋಷ್ಟರಲ್ಲಿ ಹೆಬ್ಬಾಳ ಅಂತ ಫುಲ್ ಜಾಮ್ ಆಗಿತ್ತು. ಸರಿ ಆಯ್ತು ಅಂತ ಹೇಳಿ ಕಸ್ಟಮರ್ನ ತಗೊಂಡು ನೇರವಾಗಿ ಬಂದು ನಾನು ಹೋಟೆಲ್ನ ಕಸ್ಟಮರ್ ಡ್ರಾಪ್ ಮಾಡಿಬಿಟ್ಟು ರಿಟರ್ನ್ ಬಂದ್ಬಿಟ್ಟು ಪಿಕಪ್ ನಂದು 6 ಗಂಟೆಗಿತ್ತು. ಇಲ್ಲಿಂದ ನಾನು ನೇರವಾಗಿ ಹೊರಟಿದ್ದೆ HL ಬಸವನಗರ ಕಡೆಗೆ. 6 ಗಂಟೆಗೆ ಅಲ್ಲಿಂದ ಪಿಕಪ್ ಇತ್ತು. ಹೀಗಾಗಿ ನೇರವಾಗಿ ಅಲ್ಲಿ ಹೋಗಿ ಮಲ್ಕೋಬೇಕಂತೇಳಿ ನೇರವಾಗಿ ಗಾಡಿ ತಗೊಂಡು ಹೊರಟಿದ್ದೆ ನಾನು ಇವಾಗ ಬಸವನಗರ ಕಡೆಗೆ. ಶಾಕಿಂಗ್ ಏನಪ್ಪಾ ಅಂತಂದ್ರೆ ಕಸ್ಟಮರ್ ಮನೆ ಮುಂದೆ ಗಾಡಿಯಾಗಿ ಮಲ್ಕೊಂಡಿದ್ದೆ. ಕಸ್ಟಮರ್ ಬಂದು ಎಬ್ರಸೂರು. ಯಾಕೋ ಇವತ್ತು ಗೊತ್ತಿಲ್ಲ, ನಿದ್ದೆ ಎಚ್ಚರ ಆಗಿರಲಿಲ್ಲ, ಆ ಥರ ಮಲ್ಕೊಂಡಿದ್ದೆ. ಕಸ್ಟಮರ್ ಬಂದ್ಬಿಟ್ಟು ಎಬ್ರಸೂರು. ಸರಿ ಆಯ್ತು ಅಂತೇಳಿ ಪಿಕಪ್ ಮಾಡ್ಕೊಂಡು ನೇರವಾಗಿ ಹೊರಟಿದ್ದೆ ನಾನು ಇವತ್ತು ಏರ್ಪೋರ್ಟ್ ಕಡೆಗೆ. ಏರ್ಪೋರ್ಟ್ ಹತ್ರ ಬಂದು ರೀಚ್ ಆದೆ. ಕಸ್ಟಮರ್ ಹೇಳಿದ್ರು ಟರ್ಮಿನಲ್ 2 ನಮ್ಮದು ಇಂಟರ್ನ್ಯಾಷನಲ್ ಫ್ಲೈಟ್ ಇದೆ, ಟರ್ಮಿನಲ್ 2 ಡ್ರಾಪ್ ಮಾಡ್ಬೇಕಂತ ಹೇಳಿದ್ರು. ಸರಿ ಸರ್ ಆಯ್ತು ಅಂತೇಳಿ ಕಸ್ಟಮರ್ನ ತಗೊಂಡು ನೇರವಾಗಿ ಬಂದಿದ್ದು ಇವಾಗ ಟರ್ಮಿನಲ್ 2 ಕಡೆಗೆ. ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟೆ. ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ನೇರವಾಗಿ ಹೊರಟಿದ್ದೆ. ಇವಾಗ ನಾನು ನನ್ನ ಕಡೆಗೆ ಹೊರಟಿದ್ದೆ. ಬೆಳಗ್ಗೆ ಯಾವುದಾದ್ರೂ ಡ್ಯೂಟಿ ಇರಲಿಲ್ಲ, ಹೀಗಾಗಿ ಸ್ವಲ್ಪ ಹೊರಗಡೆ ಕೆಲಸ ಆಯಿತು, ಹೋಗ್ಬೇಕು ಅನ್ಕೊಂಡಿದ್ದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಹೊರಟಿದ್ದೆ ಮನೆ ಕಡೆಗೆ. ಏರ್ಪೋರ್ಟಿಂದ ಮನೆಗೆ ಹೋಗ್ಬೇಕಾದ್ರೆ ಬ್ಯಾಕ್ ರೋಡಲ್ಲಿ ಒಂದು ದೊಡ್ಡ ಕತೆ ಇದು. ಬೆಳಗಿನ ಜಾವನೇ ಜಾಸ್ತಿ ಟ್ರಾಫಿಕ್ ಇರುತ್ತೆ. ಅಲ್ಲಿ ಸಿಟಿಯಿಂದ ಬರೋದೇ ಸಾಕಾಗಿರುತ್ತೆ. ಅಲ್ಲಿಂದ ಇಲ್ಲಿ ಏರ್ಪೋರ್ಟಿಂದ ಮನೆ ಹೋಗೋದು ದೊಡ್ಡ ತಲೆ ನಾವು. ಇದು ಯಾವಾಗಲೂ ಬೆಳಗಿನ ಜಾವ ಟ್ರಾಫಿಕ್ ಇರುತ್ತೆ. ಯಾಕಂತಂದ್ರೆ ಎಲ್ಲೆಲ್ಲಿ ಟಿಫನ್ ಎಲ್ಲ ಮಾಡ್ತಾರೆ ಬೆಳಗ್ಗೆ, ಇದ್ರಿಗೋಸ್ಕರ ಟ್ರಾಫಿಕ್ ಇತ್ತು. ಸರಿ ಆಯ್ತು ಅಂತ ಏನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಫ್ರೆಂಡ್ಸ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಹಾಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ರೀ. ರಾಧೆ ರಾಧೆ.